ಮಾಡಲಿ ಆರೋಪ ಮಾಡ್ತಾರೆ. ನಾನು ಹೇಳಿದ್ದೀನಿ ಟರ್ಷರಿ ಕ್ಲೀನಿಂಗ್, ಮೂರನೇ ಹಂತದ ಶುದ್ಧೀಕರಣವನ್ನು ಮಾಡಿದ್ರೆ ಏನೂ ಸಮಸ್ಯೆ ಆಗಲ್ಲ ನನಗೆ ಗೊತ್ತಿರಂಗೆ. ಎರಡನೇ ಹಂತದ್ದು ಈಗೇನು ಅಂದರೆ KC ವ್ಯಾಲಿ ಇವೆಲ್ಲ ಮಾಡ್ತಕ್ಕಂಥದ್ದು ಎರಡನೇ ಹಂತದ್ದು. ಆ ಎರಡನೇ ಹಂತದ್ದು ಏನಾದರೂ ಮಾಡ್ತು ಅಂತಂದರೆ, ಮಳೆ ಬರಲಿಲ್ಲ, ನೀರು ಸ್ಟಾಕ್ ಆಯಿತು ಅಂತಂದರೆ ಅಂತರ್ಜಲ ಸಹಜವಾಗಿ ಕಲುಷಿತ ಆಗ್ತದೆ. ನಾನು ಕೂಡ ನೀವು ನೋಡಿರ್ಬೋದು ಹಿಂದೆ ಹೇಳಿರ್ತಕ್ಕಂಥದ್ದು, ಮೂರನೇ ಹಂತದ ಶುದ್ಧೀಕರಣವನ್ನು ಮಾಡಬೇಕು. ಈಗ ಸಿಂಗಪುರಲ್ಲಿ ಶುದ್ಧೀಕರಣ ಮಾಡಿ ನೀರು ಕುಡಿತಾರೆ. ದುಬೈಯಲ್ಲಿ ಕೂಡ ಸಮುದ್ರ ನೀರನ್ನು ಶುದ್ಧೀಕರಣ ಮಾಡಿ ಅದನ್ನೇ ಕುಡಿಯುವಂಥದ್ದು. ಈಗಿರೋ ಟೆಕ್ನಾಲಜಿಯಲ್ಲಿ ಜನಗಳಿಗೆ ಮನವರಿಕೆ ಮಾಡಬೇಕು, ಜನ ಮನವೊಲಿಸ್ಬೇಕು. ನಾನು ಪೈಪ್ ತರ್ತೀನಿ, ನೀರು ಬಿಟ್ಬಿಡ್ತೀನಿ ಅನ್ನೋದಲ್ಲ. ಆ ಶುದ್ಧೀಕರಣ ಹೆಂಗೆ ಮಾಡ್ತೀವಿ, ಸೆಕೆಂಡ್ರಿ ಮಾಡ್ತೀರಾ, ಟರ್ಷರಿ ಮಾಡ್ತೀರಾ ಅಂತ ಹೇಳ್ತಕ್ಕಂಥದ್ದು. ಟರ್ಷರಿ ಮಾಡಿ ಬಿಟ್ರೆ ನನ್ನ ಕ್ಷೇತ್ರದಲ್ಲಿ ಅಭ್ಯಂತರ ಇಲ್ಲ. ನೆಲಮಂಗಲದಲ್ಲಿ ಹೋರಾಟ ಮಾಡ್ತಾವ್ರೆ, ಆದರೆ ಅವ್ರ ಹೋರಾಟವನ್ನು ಅವ್ರು ಮುಂದುವರ್ಸ್ಕೊಬೋದು. ನಂದೇನು ಅಭ್ಯಂತರ ಇಲ್ಲ. ನೀವೇನೋ ಒತ್ತಾಯ ಮಾಡ್ತೀರಾ ಸರ್ ಮೂರನೇ ಹಂತಕ್ಕೆ? ನಾವು ಅದನ್ನೇ ಒತ್ತಾಯ ಮಾಡ್ತಾ ಇರ್ತಕ್ಕಂಥದ್ದು. ಯಾಕಂದರೆ ಎರಡನೇ ಹಂತದಲ್ಲಿ ಸಾಕಷ್ಟು ಕಡೆ ಸಮಸ್ಯೆ ಆಗೈತೆ ಅದರದ್ದು. ಅದನ್ನು ಸರ್ಕಾರ ಈಗಿರೋಂಥ ತಂತ್ರಜ್ಞಾನವನ್ನು ಸ್ವಲ್ಪ ಖರ್ಚು ಜಾಸ್ತಿ ಆಗ್ತದೆ, ಆದರೂ ತೊಂದರೆ ಇಲ್ಲ. ಈಗ ಕೆರೆಗಳು ಒಣಗೋಗೋ ಬದಲು ಆ ಕೆರೆ ನೀರಿಗೆ ಶುದ್ಧೀಕರಿಸಿದ ನೀರನ್ನು ಬಿಟ್ಟರೆ ಬೋರ್ವೆಲ್ಲಲ್ಲಿ ನೀರು ಬರ್ತದೆ, ರೈತರು ಕೂಡ ಅನುಕೂಲ ಆಗ್ತದೆ. ಆ ಉದ್ದೇಶದಿಂದ ಹೇಳಿರ್ತಕ್ಕಂಥ